ನಮಸ್ಕಾರ ಎಲ್ರಿಗೂ. ಅರ್ಜುನ್ ಜಿಮ್ ಬಾಂಡ್ ಟು ಬಿಲ್ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ನನ್ನ ಹೆಸರು ಅರ್ಜುನ್. ನಾನು ಜಿಮ್ ಓನರ್ ಹಾಗೂ ಫಿಟ್ನೆಸ್ ಕೋಚ್. ನಾನ್ ನಿಮ್ಗೆ ಇವತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಚೆಸ್ಟ್ ಎಕ್ಸರ್ಸೈಸ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ರೋಲ್ ಔಟ್ ಫ್ಲೈಸ್ ಅಂತ ತುಂಬಾ ಎಫೆಕ್ಟಿವ್ ಎಕ್ಸರ್ಸೈಸ್ ಚೆಸ್ಟ್ಗೆ, ನೋಡ್ಕೊಳ್ಳಿ. ಈ ತರ ಇದಾದ್ಮೇಲೆ ಸೆಕೆಂಡ್ ಎಕ್ಸರ್ಸೈಸ್ ಇದು ಬಂದು ಲೋವರ್ ಚೆಸ್ಟ್ಗೆ ಹೈ ಟು ಲೋ ಕೇಬಲ್ ಫ್ಲೈಸ್ ಅಂತೀವಿ ಇದನ್ನ. ಇದು ತುಂಬಾ ಲೋವರ್ ಚೆಸ್ಟ್ಗೆ ಇಂಪ್ಯಾಕ್ಟ್ ಮಾಡುತ್ತೆ. ಅದಾದ್ಮೇಲೆ ಅಪ್ಪರ್ ಚೆಸ್ಟ್ ಇಂಪ್ಯಾಕ್ಟ್ ಮಾಡೋದಕ್ಕೆ ಇದನ್ನ ಕೆಳಗಡೆ ಹಾಕ್ಬೇಕು. ಇದು ಲೋ ಟು ಹೈ, ಇದು ಅಪ್ಪರ್ ಚೆಸ್ಟ್ ಬೀಳುತ್ತೆ. ಲೋ ಟು ಹೈ ಚೆಸ್ಟ್ ಕೇಬಲ್ ಫ್ಲೈಸ್ 1 2 3. ಲೀ ಅಂತ ಹಾಕೋಬೇಕು. ಆರ್ಮ್ಸ್ ಸ್ಟ್ರೈಟ್ ಇರಬೇಕು, ಎಲ್ಬೋಸ್ ಬೆಂಡ್ ಆಗ್ಬಾರ್ದು. ಮೇಲಿನ ಇದಾದ್ಮೇಲೆ ಮಿಡ್ ಕೇಬಲ್ ಫ್ಲೈಸ್ ಅಂತೀವಿ, ಮಿಡಲ್ ಚೆಸ್ಟ್ಗೆ. ಸ್ಟ್ರೈಟ್ ಆಗಿರ್ಬೇಕು, ಸ್ಕ್ವೀಸ್ ಮಾಡಬೇಕು. ಇದಾದ್ಮೇಲೆ ಫ್ಲೋರ್ ಡಂಬಲ್ ಪ್ರೆಸ್. ಈ ತರ ಫ್ಲೋರ್ ಅಲ್ಲಿ ಇದು ಐಸೋಲೇಟೆಡ್ ಮೂವ್ಮೆಂಟ್. ಒಂದೇ ಎಕ್ಸರ್ಸೈಸ್ ಯಾವುದೇ ಪಾರ್ಟ್ಗೆ ಐಸೋಲೇಟ್ ಮೂವ್ಮೆಂಟ್ ಮಾಡ್ಬೇಕು. ಇದು ಬರೀ ಚೆಸ್ಟ್ ಮಾತ್ರನೇ ಬೀಳ್ತಿರುತ್ತೆ, ಬೇರೆ ಸೆಕೆಂಡರಿ ಮಸಲ್ಸ್ ಯಾವುದು ಇನ್ವಾಲ್ವ್ ಆಗ್ತಿರಲ್ಲ. 1 ಇಷ್ಟ. ಸೊ ಇದ್ರಲ್ಲೂ ಫ್ಲೈಸ್ ಮಾಡುವುದು. ಇದಾದ್ಮೇಲೆ ಇನ್ಕ್ಲೈನ್ ಬಾರ್ಬಲ್ ಪ್ರೆಸ್. ಮೇಲೆ ಎತ್ತಬೇಕು, ಬಾರ್ಬಲ್ ಅಲ್ಲಿ ಫುಲ್ಲು ಟಚ್ ಆಗ್ಬೇಕು ಚೆಸ್ಟ್ ವರ್ಗು, ಆಮೇಲೆ ಮೇಲೆ ಎತ್ತಬೇಕು. ಇದು ಅಪ್ಪರ್ ಚೆಸ್ಟ್ ಆಗುತ್ತೆ. ಇದಾದ್ಮೇಲೆ ಮಿಡಲ್ ಚೆಸ್ಟ್. ಫ್ಲಾಟ್ ಬಾರ್ಬಲ್ ಪ್ರೆಸ್, ಫ್ಲಾಟ್ ಬಾರ್ಬಲ್ ಬೆಂಚ್ ಪ್ರೆಸ್. ಇದಾದ್ಮೇಲೆ ಲೋವರ್ ಚೆಸ್ಟ್, ಫ್ಲಾಟ್ ಬಾರ್ಬಲ್ ಡಿಕ್ಲೈನ್ ಲೋವರ್ ಚೆಸ್ಟ್, ಡಿಕ್ಲೈನ್ ಚೆಸ್ಟ್ ಪ್ರೆಸ್ ಅಂತೀವಿ ಇದನ್ನ. ಕೆಳಗಡೆ ಹೋಗಿ ಚೆಸ್ಟ್ ಟಚ್ ಆಗಬೇಕು, ಮೇಲೆ ಟಚ್ ಆಗಬೇಕು, ಮೇಲೆ. ಫ್ಲಾಟ್ ಡಂಬಲ್ ಪ್ರೆಸ್ ಫುಲ್ ಕೆಳಗಡೆ ಹೋಗ್ಬೇಕು,
ಚೆಸ್ಟ್ ಹತ್ರ ಟಚ್ ಆಗಿ ಮೇಲ್ ಬರಬೇಕು. ಮತ್ತೆ ಫ್ಲೈಸ್, ಫ್ಲಾಟ್ ಡಂಬಲ್ ಫ್ಲೈಸ್. incline dumbbell press ಮತ್ತೆ ಫ್ಲೈಸ್. ಅದಾದ್ಮೇಲೆ ರಿಕ್ಲೈನ್ ಡಂಬಲ್ ಪ್ರೆಸ್ ಪ್ಲಸ್. ಮತ್ತೆ ಅದರಲ್ಲೇ ಫ್ಲೆಕ್ಸ್. ಒಂದೇ ಒಂದು ಮಿಷಿನ್ ಇದು ಪೆಕ್ಟೆಕ್ ಫ್ಲೈಸ್ ಅಂತ, ಚೆಸ್ಟ್ಗೆ ಚೆಸ್ಟ್ ಪೆಕ್ಟೆಕ್ ಫ್ಲೈಸ್. ಈ ತರ ಒಂದ್ ಸ್ವಲ್ಪ ಇಂಟೆನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಇದನ್ನ ನಿಂತ್ಕೊಂಡು ಕೂಡ ಮಾಡಬಹುದು. ಇದು ಸ್ವಲ್ಪ ಲೋವರ್ ಚೆಸ್ಟ್ಗೆ ಇಂಪ್ಯಾಕ್ಟ್ ಆಗುತ್ತೆ ನಿಂತ್ಕೊಂಡು ಮಾಡಿದಾಗ. ಇಷ್ಟ ನಾನು ನಿಮ್ಗೆ ಇವತ್ತು ಸಾಕಷ್ಟು ಚೆಸ್ಟ್ ಅಲ್ಲಿರೋ ಎಕ್ಸರ್ಸೈಸಸ್ ನ ಹೇಳ್ಕೊಟ್ಟಿದ್ದೀನಿ.